ಇನ್ನು ಶಾಲಾ ಮಕ್ಕಳಿಂದ ಶೌಚಾಲಯ ಗುಂಡಿಯನ್ನ ಕ್ಲೀನ್ ಮಾಡಿಸಿದಂತಹ ಹೇಯ ಕೃತ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಲಾರದ ಮಾಲೂರಿನ ವಸತಿ ಶಾಲಾ ಸಿಬ್ಬಂದಿಗೆ ಅಮಾನತು ಶಿಕ್ಷೆಯನ್ನ ಹೊರಡಿಸಲಾಗಿದೆ. ಇನ್ನು ಶಾಲೆಯ ಪ್ರಾಂಶುಪಾಲೆಯಾಗಿರುವಂತಹ ಭಾರತಮ್ಮ, ವಾರ್ಡನ್ ಮುನಿಯಪ್ಪ ಸೇರಿ ಒಟ್ಟು 4 ಸಸ್ಪೆಂಡ್ ಮಾಡಲಾಗಿದೆ. ರಾಜ್ಯದಾದ್ಯಂತ ಈ ಘಟನೆಗೆ ತೀವ್ರ ಖಂಡನೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. ಮಾಲೂರಿನ ಯಲ್ಲುವಹಳ್ಳಿ ವಸತಿ ಶಾಲೆಗೆ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ಮೊರಾರ್ಜಿ ಶಾಲೆಗೆ ಭೇಟಿ ನೀಡಿ ನವೀನ್ ಕುಮಾರ್ ರಾಜು ಪರಿಶೀಲನೆ ಮಾಡಿದ್ದಾರೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ನಿರ್ದೇಶಕರಾಗಿದ್ದಾರೆ ನವೀನ್ ಕುಮಾರ್. ಇವರು ಭೇಟಿ ಕೊಟ್ಟು ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದ್ದಾರೆ. ಕುಡಿಯುವ ನೀರಿನ ವ್ಯವಸ್ಥೆ ಯಾವ ರೀತಿಯಾಗಿದೆ, ಅದೇ ರೀತಿಯಾಗಿ ವಾಸ ಮಾಡುವಂತಹ ರೂಮ್ಗಳು ಯಾವ ರೀತಿಯಾಗಿದೆ, ಊಟದ ವ್ಯವಸ್ಥೆ ಯಾವ ರೀತಿಯಾಗಿ ಮಾಡಲಾಗಿದೆ, ಅದೇ ರೀತಿಯಾಗಿ ವಿದ್ಯಾರ್ಥಿಗಳನ್ನ ಯಾವ ರೀತಿಯಾಗಿ ಈ ಒಂದು ಅಮಾನವೀಯ ಕೆಲಸಕ್ಕೆ ಬಳಕೆ ಮಾಡಿಕೊಳ್ಳಲಾಯಿತು ಇದನ್ನು ಕೂಡ ವೀಕ್ಷಣೆ ಮಾಡುವಂತಹ ಕೆಲಸವನ್ನ ನಿರ್ದೇಶಕ ನವೀನ್ ಕುಮಾರ್ ಅವರು ಮಾಡಿದ್ದಾರೆ. ಇನ್ನು ಅಮಾನತು ಜೊತೆಗೆ ಶಿಕ್ಷೆ ಕೂಡ ಆಗಬೇಕು ಅಂತ ಶಾಸಕ KY ನಂಜೇಗೌಡ ಅವರು ಒತ್ತಾಯ ಮಾಡಿದ್ದಾರೆ. ವಸತಿ ಶಾಲೆಗೆ ಭೇಟಿ ನೀಡಿದಂತಹ ಮಾಲೂರು ಶಾಸಕ KY ನಂಜೇಗೌಡ ಈ ಸಂದರ್ಭದಲ್ಲಿ ಕೇವಲ ಅವರನ್ನ ಅಮಾನತು ಮಾಡೋದು ಮಾತ್ರ ಅಲ್ಲ, ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನ ಕಾನೂನು ಶಿಕ್ಷೆಗೂ ಒಳಪಡಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಅಲ್ಲೇ ಮೊನ್ನೆ ಆ ಮಕ್ಕಳ ಕೈಯಲ್ಲಿ ಕೆಲವು ಫಿಟ್ಟಲ್ಲಿ ಕೆಲಸ ಮಾಡಿಸಿರೋದು, ಆಮೇಲೆ ಮತ್ತೆ ಆ ಮಕ್ಕಳಿಗೆ ಬೇರೆ ರೀತಿಯಲ್ಲಿ ತೊಂದರೆ ಕೊಟ್ಟಿರೋದನ್ನು ನಾನು ನೋಡಿದೆ. ಗೊತ್ತಾದ ತಕ್ಷಣ ನಾನು ಕೂಡ ನಿನ್ನೆ ಬೆಳಗ್ಗೆ ಆ ಶಾಲೆಗೆ ನಾನು ವಿಸಿಟ್ ಕೊಟ್ಟಿದ್ದೆ. ನಾನು ನಮ್ಮ ಮುಖಂಡಗಳೆಲ್ಲ ಕೂಡ ಕೊಟ್ಟಿದ್ದೀವಿ. ನಾನಲ್ಲಿ ಆ ಪ್ರಿನ್ಸಿಪಾಲ್ರು ಇರ್ಬೋದು, ಟೀಚರ್ಸ್ ಇರ್ಬೋದು, ಅವನ್ನ ಎಲ್ಲನೂ ಕೂತು ಮೀಟಿಂಗ್ ಮಾಡಿದೆ. ಮತ್ತು ಮಕ್ಕಳನ್ನು ಸಪ್ರೇಟಾಗಿ ಕರೆದು ಮಕ್ಕಳು ಕೂಡ ಮಾತಾಡಿದೆ. ಆ ಮಾಹಿತಿನೆಲ್ಲ ತಿಳ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಕೂಡ ಮಾಹಿತಿ ಕೊಟ್ಟು, ಮತ್ತು ಮುಖ್ಯಮಂತ್ರಿ ನಮ್ಮ ಮಂತ್ರಿಗಳು ಮಹಾದೇವಣ್ಣವ್ರಿಗೂ ಕೂಡ ಇದು ಮಾಹಿತಿಯನ್ನು ಕೊಟ್ಟಿದ್ದೆ. ನನಗೆ ಮೊದಲೇ ಅವ್ರಿಗೂ ಕೂಡ ಮಾಹಿತಿ ಗೊತ್ತಿತ್ತು. ನನ್ನ ತಕ್ಷಣ ಯಾರೇ ತಪ್ಪಿಸ್ತಿರಿದ್ರು ಕೂಡ ಅವ್ರ ಮೇಲೆ ಕ್ರಮ ವಹಿಸಬೇಕು ಅಂತಲೇ ನಿನ್ನೆ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ಮಂತ್ರಿಗಳು ಕೂಡ ಹೇಳಿದೆ. ಅದರ ಪ್ರಕಾರ ಇವತ್ತು 3 ಜನ ಪ್ರಿನ್ಸಿಪಾಲ್ರು ಮತ್ತು 2 ಟೀಚರ್ಸು, ಮುನಿಯಪ್ಪ ಮತ್ತು ಮಂಜುನಾಥ್ ಅಂತೇಳಿ ಇಬ್ಬರನ್ನು ಕೂಡ 3 ಜನ ಕೂಡ ಸಸ್ಪೆಂಡ್ ಮಾಡಿದ್ದಾರೆ. ಅದ್ರ ಜೊತೆಲೆ ಗೆಸ್ಟ್ ಟೀಚರ್ಸ್ ಅಂತ ಏನಿದ್ದಾರೆ ಅವ್ರು ಯಾರು ಕೂಡ ಶಿಸ್ತಿಲ್ಲ. ಅಲ್ಲಿ ಆ ಒಬ್ಬ ಗೆಸ್ಟ್ ಟೀಚರ್ ಕಡೆಯಿಂದ ಕೂಡ ಮಿಸ್ಟೇಕ್ ಆಗಿದೆ, ಅವನು ಕೂಡ ತೆಗೆಯಕ್ಕೆ ಕೂಡ ನಾನು ಹೇಳಿದ್ದೀನಿ. ಇದು ಎಲ್ಲಿ ರಾಜ್ಯದಲ್ಲಿ ವಸತಿ ಶಾಲೆಗಳನ್ನೇ ಇವು ಆಗಬಾರ್ದು. ವಸತಿ ಶಾಲೆಗಳು ಅಂದರೆ ತಂದೆ ತಾಯಿಗಳೆಲ್ಲ ಬಿಟ್ಟು, ಅವರ ಕುಟುಂಬವನ್ನು ಬಿಟ್ಟು ಮಕ್ಕಳು ಇಲ್ಲಿ ವಸತಿ ಶಾಲೆಯಲ್ಲಿ ಏನೂ ಕಡಿಮೆ ಇಲ್ಲ. ತಂದೆ ತಾಯಿ ಪ್ರೀತಿ ಪ್ರೇಮಕ್ಕಿಂತಲೂ ಇಲ್ಲಿ ಕಡಿಮೆ ಇಲ್ಲ, ಮತ್ತು ನಮ್ಮ ಮನೆಯಕ್ಕಿಂತಲೂ ಇಲ್ಲೇನೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಸರ್ಕಾರ ವಸತಿ ಶಾಲೆಗಳನ್ನು ಕೊಟ್ಟಿದೆ. ಆದರೆ ಅಲ್ಲಿ ಕೆಲಸ ಮಾಡೋಂಥ ಅಧಿಕಾರಿಗಳು ಮಾಡೋದು ತಪ್ಪು. ಶಿಕ್ಷೆ ಆಗಬೇಕು. ರಾಜ್ಯದಲ್ಲಿ ಎಲ್ಲೂ ಕೂಡ ಈ ವಸತಿ ಶಾಲೆಗಳಲ್ಲಿ ಮತ್ತೆ ಇಂಥದ್ದು ಯಾವುದು ರಿಪೀಟ್ ಆಗಬಾರ್ದು. ನಾನು ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಗಮನ ಕೊಡ್ತಾ ಇದ್ದೇನೆ. ಯಲ್ಲುವಹಳ್ಳಿ ಮೊರಾರ್ಜಿ ಶಾಲೆಯಲ್ಲಿ ವಸತಿ ಶಾಲೆ ಅಲ್ಲೇ